ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇದೆಯೋ ಅವರಿಗೆ ಹೊಸ ವರ್ಷಕ್ಕೆ ಭರ್ಜರಿ ಒಂದು ಗುಡ್ ನ್ಯೂಸನ್ನು ಕೇಂದ್ರ ಸರ್ಕಾರದವರು ಕೊಟ್ಟಿದ್ದಾರೆ. ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಏನು ಹೊಸ ಯೋಜನೆಯನ್ನು ಬಿಡುಗಡೆ ಮಾಡಿದಾರೋ ಅದರ ಬಗ್ಗೆ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡೋದ್ರಿಂದ ನಿಮಗೆ ಫುಲ್ ಮಾಹಿತಿ ನಿಮಗೆ ಸಿಗುತ್ತೆ, ಇಲ್ಲಾಂದರೆ ವಿಷಯ ಕೂಡ ಅರ್ಧಂಬರ್ಧ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೇಂದ್ರ ಸರ್ಕಾರದವರು ಬಡ ಜನರಿಗೆ ಅನುಕೂಲ ಆಗಬೇಕು ಅಂತ ಹೊಸ ವರ್ಷದಿಂದ ಒಂದು ಹೊಸ ಯೋಜನೆಯನ್ನು ಇವಾಗ ಜಾರಿಗೆ ತರ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಅಂದರೆ, ಯಾರ ಹತ್ರ ಒಂದು BPL ಕಾರ್ಡ್ ಇದೆ ಹಾಗೂ ಅಂತ್ಯೋದಯ ಕಾರ್ಡ್ ಇದೆ ಅವರಿಗೆಲ್ಲ ಈ ಒಂದು ಯೋಜನೆಯ ಒಂದು ಫಲಾನುಭವ ಸಿಗುತ್ತೆ. ಮತ್ತು ಯಾವಾಗ ಈ ಒಂದು ಯೋಜನೆ ಶುರುವಾಗುತ್ತೆ ಅಂದರೆ, ಹೊಸ ವರ್ಷದ ಜನವರಿಯಿಂದ ಶುರುವಾಗುತ್ತೆ ಅಂತ ಒಂದು ಮಾಹಿತಿಗಳು ನಮಗೆ ಸಿಕ್ಕಿದೆ. ಸೊ ಏನಪ್ಪ ಈ ಒಂದು ಯೋಜನೆಯಲ್ಲಿ ಏನು ಜನರಿಗೆ ಅನುಕೂಲ ಆಗುತ್ತೆ, ಏನು ಗುಡ್ ನ್ಯೂಸು ಅಂದರೆ, ಏನು ಇವಾಗ ನೀವು BPL ಕಾರ್ಡು ಅಂತ್ಯೋದಯ ಕಾರ್ಡ್ ಇದ್ದರೆ ನೀವು ರೇಷನ್ ಅಂದರೆ ತೊಗೊತಿದ್ದೀರಲ್ವ, ಅಕ್ಕಿ ಕೇಂದ್ರ ಸರ್ಕಾರದಿಂದ ನಿಮಗೆ 5 kg ಅಕ್ಕಿ ಬರ್ತಾಯಿದೆ. ಹಾಗೆ ರಾಜ್ಯ ಸರ್ಕಾರದಿಂದ ನಿಮಗೆ 5 kg ಅಕ್ಕಿಯ ಬದಲಾಗಿ ಅಕ್ಕಿ ಹಣ ಸಿಗ್ತಾ ಇದೆ ಅಲ್ವಾ. ಅದರ ಜೊತೆಗೆ ನಿಮಗೆ ಕೇಂದ್ರ ಸರ್ಕಾರದವರು 1000 ರೂಪಾಯಿನ ಪ್ರತಿ ತಿಂಗಳು 1000 ರೂಪಾಯಿನ ನಿಮ್ಮ ಒಂದು ಅಕೌಂಟ್ಗೆ ಕೊಡ್ತಾರೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಯಾಕಾಗಿ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ, ಬಡತನ ರೇಖೆಗಿಂತ ಕೆಳಗಡೆ ಇರುವ ಜನಗಳಿಗೆ ಇವಾಗ ಜೀವನವನ್ನು ಸಾಗಿಸೋದೇ ತುಂಬ ಕಷ್ಟಕರವಾಗಿದೆ. ಎಲ್ಲ ಬೆಲೆ ಏರಿಕೆ ಆಗಿರೋದ್ರಿಂದ ಈ ರೀತಿಯ ಒಂದು ಯೋಜನೆಯನ್ನು ಸರ್ಕಾರ ತರ್ತಾ ಇದೆ. ಇದರಲ್ಲಿ ಏನಪ್ಪ ಕಂಡೀಷನ್ಸು, ಈ ಒಂದು 1000 ರೂಪಾಯಿನ ನೀವು ಪಡ್ಕೊಬೇಕಂದ್ರೆ ಮೇಯ್ನಾಗಿ ಏನಾಗಿರಬೇಕು ಅಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್ದು KYC ಕಂಪ್ಲೀಟ್ ಆಗಿರಬೇಕು. KYC ಅಂದರೆ ಏನು ಅಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡುಗಳು ಲಿಂಕ್ ಆಗಿರಬೇಕು. ಅಂದರೆ ನಿಮ್ಮ ಮನೆಯವರು ಯಾರ್ಯಾರಿದ್ದಾರೆ ಅವರೆಲ್ಲ ಒಂದು ಆಧಾರ್ ಕಾರ್ಡು ಈ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿದರೆ ಮಾತ್ರ ನಿಮಗೆ ಈ ಒಂದು ಯೋಜನೆಯ ಒಂದು ಫಲಾನುಭವನ ಪಡ್ಕೋಬೋದು. ಹಾಗೆ ಇನ್ನೊಂದಷ್ಟು ಕಂಡೀಷನ್ಸನ್ನು ಇಟ್ಟಿದ್ದಾರೆ. ಏನು ಅಂದರೆ, ಈ ಒಂದು ಯೋಜನೆ ಪಡ್ಕೋಬೇಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರೋರಿಗೆ 2 ಲಕ್ಷದವರೆಗೂ ವಾರ್ಷಿಕ ಆದಾಯ ಅದರ ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ ಸಿಟಿಯಲ್ಲಿ ಇರೋರಿಗೆ ಅಂದರೆ ನಗರ ಪ್ರದೇಶದಲ್ಲಿ ಇರೋರಿಗೆ 3 ಲಕ್ಷ ವಾರ್ಷಿಕ ಆದಾಯ ಮೀರಿರಬಾರ್ದು ಅನ್ನೋ ಒಂದು ಕಂಡೀಷನ್ಸ್ ಇಟ್ಟಿದ್ದಾರೆ. ಹಾಗೆ ನಿಮ್ಮ ಒಂದು ಸ್ವಂತ ಮನೆ ಏನಾದ್ರು ಇದ್ದರೆ ಅದು 1000 ಸ್ಕ್ವೇರ್ ಫೀಟ್ ಒಳಗಡೆ ಇರಬೇಕು ಅನ್ನೋ ಒಂದು ಕಂಡೀಷನ್ಸ್ನ ಇಟ್ಟಿದ್ದಾರೆ. ಇಷ್ಟೆಲ್ಲ ನಿಮ್ಮದು ಕಂಡೀಷನ್ಸು ಇದಕ್ಕೆ ಮ್ಯಾಚ್ ಆಯಿತು ಅಂದರೆ ನಿಮಗೆ ಜನವರಿ ಇಲ್ಲ ಫೆಬ್ರವರಿಯಿಂದಲೇ ನಿಮಗೆ ತಿಂಗಳು ನಿಮಗೆ ಪ್ರತಿ ತಿಂಗಳು 1000 ರೂಪಾಯಿ ಕೇಂದ್ರ ಸರ್ಕಾರದಿಂದ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಈ ಒಂದು ಯೋಜನೆಯಿಂದ ಸುಮಾರು 80 ಕೋಟಿ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಅಂತ ಇವಾಗ ಮಾಹಿತಿ ಸಿಕ್ಕಿದೆ. ಹಾಗೂ ಈ ಒಂದು ಮಾಹಿತಿಯನ್ನು ಏನು ಒಂದು ಕೇಂದ್ರ ಸರ್ಕಾರ ಫುಡ್ ಡಿಪಾರ್ಟ್ಮೆಂಟ್ ಅವರೇ ಇವಾಗ ಈ ಮಾಹಿತಿನ ಹೇಳಿದ್ದಾರೆ. ಸೊ ಹಾಗಾಗಿ ಈ ಮಾಹಿತಿಯಲ್ಲಿ ಯಾವುದೇ ಒಂದು ಫೇಕ್ ಇಲ್ಲ. ಖಂಡಿತವಾಗೂ ನಿಮಗೆ ಜನವರಿ ಇಲ್ಲ ಮುಂದಿನ ತಿಂಗಳಲ್ಲಿ ನಿಮಗೆ ಖಂಡಿತವಾಗೂ 1000 ರೂಪಾಯಿ ಪ್ರತಿಯೊಬ್ಬರ ಖಾತೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಏನಾದರೂ ಆಯಿತು ಅಂದರೆ ನಿಮಗೆ ಏನು ಇವಾಗ ಗೃಹಲಕ್ಷ್ಮಿ ಯೋಜನೆ 2000, ಅನ್ನಭಾಗ್ಯ ಯೋಜನೆ ಒಂದು 500, 600, 700 ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಬರ್ತದೆ. ಹಾಗೆ ಗೃಹ ಜ್ಯೋತಿದು ಸಹ ನಿಮಗೊಂದು 1000 ರೂಪಾಯಿ ಉಳಿತಾಯ ಆಗ್ತದೆ. ಮತ್ತು ಇದು ಕೇಂದ್ರ ಸರ್ಕಾರದ 1000 ರೂಪಾಯಿ ನಿಮಗೆ ಆ್ಯಡ್ ಆಗೋ ರೀತಿ ಆಗುತ್ತೆ. ಇದರಿಂದಾಗಿ ನಿಮಗೆ ತಿಂಗಳಿಗೆ 4ರಿಂದ 5,000 ರೂಪಾಯಿ ಸರ್ಕಾರದಿಂದ ನಿಮಗೆ ಸಿಕ್ತಂಗೆ ಆಗುತ್ತೆ. ಸೊ ಇದು ಬಡ ಜನತೆಗಳಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆಯ ಬಗ್ಗೆ, ಹೊಸ ಯೋಜನೆಯ ಬಗ್ಗೆ ಏನಾದರೂ ಹೊಸದಾಗಿ ಮತ್ತೆ ಅಪ್ಡೇಟ್ ಬಂದರೆ ಖಂಡಿತವಾಗೂ ಮತ್ತೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಹೊಸ ಅಪ್ಡೇಟ್ಗಳು ಸಹ ನೀವು ಪಡ್ಕೊತೀರಾ. ಇದಿಷ್ಟು ಕೇಂದ್ರ ಸರ್ಕಾರದಿಂದ ರೇಷನ್ ಕಾರ್ಡ್ ಇದ್ದವ್ರಿಗೆ ಬಂದಿರುವಂಥ ಒಂದು ಹೊಸದಾದ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಹಾಗೂ ನಿಮಗೆ ಗೊತ್ತಿರೋರಿಗೂ ಸಹ ಈ ಮಾಹಿತಿನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.